ಕೂಡ್ಲಿಗಿ ಭಾಗದಲ್ಲಿ ದಲಿತರು ಆಕ್ರೋಶವನ್ನ ವ್ಯಕ್ತಪಡಿಸಿ ಒಂದು ಕಡೆ ಡಿಸಿ ಕಚೇರಿಯ ಮುಂದೆ ಧರಣಿಯನ್ನ ನಡೆಸಿದ್ದಾರೆ. ಸೊ ಕಾರಣ ಏನು, ಅಲ್ಲಾದಂತಹ ಒಂದು ಘಟನೆ ಆದ್ರೂ ಏನು, ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಲಾಗ್ತಾ ಇದೆ, ಇದರ ತನಿಖೆ ಮಾಡಿಸಿ ಅಂತ ಹೇಳಿ ದಲಿತರು ಕೂಡ ಆಕ್ರೋಶವನ್ನು ಅವರು ಹಾಕಿದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಕೂಡ್ಲಿಗಿಯಲ್ಲಿ ದಲಿತ ಸಂಘರ್ಷ ಸಮಿತಿ ಗರಂ ಆಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯಾಯ ನೀಡಿ ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಹಶೀಲ್ದಾರ್ ಕಚೇರಿ ಮುಂದೆ ಅಧಿಕಾರಿಗಳಿಗೆ ಒಂದು ಕಡೆ ತರಾಟೆಯನ್ನ ತೆಗೆದುಕೊಂಡಿರುವಂತದ್ದು. ದಲಿತರಿಗೆ ನ್ಯಾಯ ಸಿಗದಿದ್ರೆ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಜಿಲ್ಲಾ ಸಂಚಾಲಕರು ಕೂಡ ಹೇಳ್ತಾ ಇದ್ದಾರೆ. ಕೂಡ್ಲಿಗಿ ತಾಲೂಕು ಘಟಕ ವತಿಯಿಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ನಡೆಸಲಾಗಿದೆ. ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ದಲಿತರ ಮೇಲಿನ ದೌರ್ಜನ್ಯ, ನಕಲಿ ಪ್ರಮಾಣ ಪತ್ರ ಪ್ರಕರಣ ತನಿಖೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತಾಲೂಕು ಆಡಳಿತ ಸ್ಪಂದಿಸಿಲ್ಲ. ಇದರ ವಿರುದ್ಧ ಜೂನ್ 8ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಜುಲೈ 8ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಸಂಬಂಧಿಸಿದಂತೆ ನಾವು ಹೋರಾಟವನ್ನ ಕೂಡ ಮಾಡ್ತೀವಿ ಅನ್ನುವಂಥ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿರುವಂತಹ ವಿರುದ್ಧ ದೂರು ಆಗಬೇಕು. ಈ ರೀತಿ ಯಾಕೆ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ? ದಲಿತ ಮುಖಂಡರ ನೇತೃತ್ವದಲ್ಲಿ ನೂರಾರು ದಲಿತರ ಹೋರಾಟಗಾರರು ಏನು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ, ಪ್ರತಿಭಟನೆಯಲ್ಲಿ ಸಹ ಭಾಗಿಯಾಗ್ತಾರೆ. ಕೂಡ್ಲಿಗಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ವಿಜಯನಗರ ಜಿಲ್ಲಾಧಿಕಾರಿಗೆ ಹಾಗೂ ಕರ್ನಾಟಕ ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಇಲಾಖೆಗೆ ನಾವು ದೂರನ್ನ ಕೊಡ್ತೀವಿ. ಇಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳು ನಿಲ್ಲಬೇಕು, ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಸಂಚಾಲಕ ಎಸ್ ದುರ್ಗೇಶ್, ಜಿಲ್ಲಾ ಕಂದಗಲ್ ಪರಶುರಾಮ್ ಮಾತನಾಡಿದ್ದಾರೆ. ನೋಡೋಣ. ಪಟ್ಟಿಯನ್ನು ತಗೊಂಡು ಬಂದಿದ್ರಿ, ಅದನ್ನು ಕೊಟ್ಟಿದ್ರಿ ಕೂಡ. ಸೊ ಈ ಬಗ್ಗೆ ಆ ಪಟ್ಟಿ ಮೇಲೆ ಮತ್ತೆ ಸಂಬಂಧಪಡ್ತಕ್ಕಂಥ ಇಲಾಖೆಯವರಿಗೆ ಪತ್ರವನ್ನ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ನೀವು ಅವನ್ನೆಲ್ಲವನ್ನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನ ಸಂಬಂಧಪಡ್ತಕ್ಕಂಥ ಇಲಾಖೆಯವರಿಗೆ ಪತ್ರದ ಮುಖಾಂತರ ಅವರಿಗೆ ಕಾಲಾವಕಾಶವನ್ನ ನೀಡೋದ್ರ ಮುಖಾಂತರ ಹಿಂದೂ ಸಮೇತಗೂ ನಾವು ಹೋರಾಟ ಮಾಡೋ ಟೈಮಲ್ಲಿ ನಾವು ಕಾಲಾವಕಾಶ ಕೆಲವಾರುಗಳನ್ನ ನಾವು ನೀಡಿದ್ದೀವಿ ಕೂಡ. ಸೊ ಅದ್ರ ಬಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಚಾರದಲ್ಲಿ ಅವ್ರನ್ನೆಲ್ಲರೂ ತಿಳ್ಕೊಂಡು ಈಗ ಕೊಟ್ಟಿರ್ತಕ್ಕಂಥ ಲೆಟರ್ಗೂ ಸಮೇತಕ್ಕೂ ಅವನು ಸಮೇತ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋದ್ರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥ 3 ವಿಚಾರಗಳನ್ನ ನಾವು ಇಲ್ಲಿ ಪ್ರಸ್ತಾವ ಮಾಡೋದಾದ್ರೆ, ಕಳೆದ ವಾರದಲ್ಲಿ ನಾವು ಈ ನಕಲಿ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಡ್ತಕ್ಕಂಥ ಅರ್ಜಿಯನ್ನ ಮಾನ್ಯ ತಹಶೀಲ್ದಾರ್ ಅವರಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳ್ರಿ ಅಂತಂದೇಳಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ವಿ. ಅದು ಏನಾಯ್ತು ಅನ್ನೋದು ಇನ್ನೂ ನಮಗೆ ಪತ್ರನ ಮುಖ್ಯನಾಗಲಿ ಅಥವಾ ಮೌಖಿಕವಾಗಿ ಯಾವುದೇ ತರಹದ ವಿಚಾರಗಳು ನಮ್ಮ ಸಂಘಟನೆ ಗಮನಕ್ಕೆ ಬಂದಿರೋದಿಲ್ಲ ಕೂಡ. ಅದ್ರ ಜೊತೆಗೆ ಕಳೆದ 8ನೇ ತಾರೀಕು ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನ ನಾವು ಪ್ರಸ್ತಾವನೆ ಮಾಡಿದ್ದು ಸಮೇತ ಐತಿಹಾಸಿಕವಾಗಿರ್ತಕ್ಕಂಥ ವಿಚಾರಗಳು. ಯಾಕೆ ಇಂಥ ಪ್ರತಿಭಟನೆ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಸಂಚಾಲಕರು ಎಲ್ಲರಿಗೆ ಒಂದು ಕರೆ ಕೊಟ್ಟರು, ಒಂದು ಮೆಸೇಜ್ ಪಾಸ್ ಮಾಡಿದ್ರು. ಕೂಡ್ಲಿಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ಹಳ್ಳಿ ಭಾಗಗಳಲ್ಲಿ ಕುಂದುಕೊರತೆಗಳು ಬಹಳ ಬೇರೂರಿದ್ದಾವೆ. ಇಂಥ ಒಂದು ವಿಚಾರಗಳು ಹಳ್ಳಿ ಭಾಗದಲ್ಲಿ ಸಾಕಷ್ಟು ಇದ್ದಾವೆ. ಹಾಗಾಗಿ ಜಿಲ್ಲಾ ಸಂಚಾಲಕರು ಬರೀ ನಮ್ಮ ಕೂಡ್ಲಿಗಿ ತಾಲೂಕಿಗೆ ಒಂದೇ ಜಿಲ್ಲಾ ಸಂಚಾಲಕರಾಗಿರುವುದಿಲ್ಲ. ಕೂಡ್ಲಿಗಿ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಹಳ್ಳಿ ಭಾಗದಲ್ಲಿ, ಗ್ರಾಮ ಘಟಕದಲ್ಲಿ, ಹಳ್ಳಿಯಲ್ಲಿ ಇವತ್ತು ನಿಜವಾಗಲೂ ಕೂಡ ಕೂಡ್ಲಿಗಿ ತಾಲೂಕಿನಲ್ಲಿ ಕೂಡ್ಲಿಗಿ ತಾಲೂಕು ಸಂಚಾಲಕರು ಅವರಿಂದ ಇರ್ತಕ್ಕಂಥ ಒಂದು ಟೀಮ್ ಏನಿದೆಯಲ್ಲ, ಮಹೇಶ್ ಮತ್ತು ಪಕ್ಕೀರಪ್ಪ, ಅದ್ರ ಜೊತೆಗೆ ಇರ್ತಕ್ಕಂಥ ತಾಲೂಕು ಟೀಮ್ ಏನಿದೆಯಲ್ಲ, ಅದು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ಮುಖಾಂತರ ಹೇಳ್ತಿದ್ದೇನೆ. ಅಧಿಕಾರಿಗಳಿಗೆ ಹೇಳಿದ್ವಿ, ಅಧಿಕಾರಿಗಳು ನಿಜವಾಗ್ಲೂ ಪ್ರತಿಭಟನೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಅಧಿಕಾರಿಗಳು ನಿಜವಾಗ್ಲೂ ಹಳ್ಳಿ ಭಾಗಕ್ಕೆ ಹೋಗಿ ಆ ಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಸರಿಪಡಿಸಲಿಲ್ಲ ಅಂದ್ರೆ ನಿಜವಾಗ್ಲೂ ತಾಲೂಕಿನಲ್ಲ, ಜಿಲ್ಲೆಗಳಲ್ಲಿ, ಇಡೀ ರಾಜ್ಯದಂತ ನಾವು ಉಗ್ರ ಹೋರಾಟಗಳ